ಬಾರ್ದು ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್? ಈಗ ಮಧ್ಯಂತರ ಆದೇಶ ಇತ್ತು, ಅದು ಮುಗೀತು, ಮುಕ್ತಾಯ ಬಳಿಕ ದರ್ಶನ್ ಅವರು ಆಪರೇಷನ್ ಮಾಡಿಸಿದ್ರೆ ಮಾಡಿಸಿಲ್ಲ, ಅದ್ರ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ದೂರ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟ್ರಿ ಬೇಲಲ್ಲಿ ಹೇಳಿದ್ರು. ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವಾ? ಸಾಮಾನ್ಯವಾಗಿ ದರ್ಶನ ಏನಾದ್ರು ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋ ಆಸೆ ಅದು ಆದೇಶ ನಮ್ಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕಿದ ನಂತರ ಗೊತ್ತಾಗಿದೆ. ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದ್ರೆ ಇದರಲ್ಲಿ ದರ್ಶನ್ ಅವರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ಷರತ್ತುಬದ್ಧ ಅಂತ ಹೇಳಿದ್ರಿ, ಏನ್ ಕಂಡೀಷನ್ಸ್? ಏನ್ ಷರತ್ತುಗಳು ನಮಗೆ ಸಕೃತ ಒಂದು ಸೆಂಟ್ರಿ ಕ್ಯಾಮ್ರಾ ಕಾಪಿಯನ್ನ ಪಡೆದ ನಂತರ ನಮಗೆ ತಿಳಿಯುವಂಥದ್ದು. ಈಗ ಸದ್ಯಕ್ಕೆ ಏನ್ ಹೇಳ್ಬೋದಂದ್ರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲರಿಗೂ ಸಹ ಜಾಮೀನು ಮಂಜೂರಾಗಿರುವಂತದ್ದು. ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನೇನು ವಕಾಲತ್ ವಹಿಸಿ ವಾದವನ್ನ ಮಂಡಿಸಿದ್ದೆ. ಅನುಕುಮಾರ್ ಮತ್ತೆ ಜಗದೀಶ್ ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನಂದ್ರೆ ಅವರು ಅಪಹರಣ ಮತ್ತು ಹಲ್ಲೆ ಆರೋಪ ಏನ್ ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅಭಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನ ಮುಂದಿಟ್ಕೊಂಡು ನಾವೇನು ವಾದವನ್ನ ಮಂಡಿಸಿದ್ವಿ. ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನ ಪುರಸ್ಕೃತಗೊಳಿಸಿರುವಂತದ್ದು. ಸರ್, ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಸೊ ಅವರು ಕೂಡ ಪ್ರತಿವಾದ ಮಾಡುವಾಗ ಅಷ್ಟೇ ಗಂಭೀರವಾದ ಮಾಡಿದ್ರು. ಎಲ್ಲಿ ನಿಮ್ಗೆ ಸ್ವಲ್ಪ ಇದು ಪ್ಲಸ್ ಆಯ್ತು ಅನ್ನುವಂಥದ್ದು? ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪ್ರಕರಣ. ಹಾಗಾಗಿರೋದ್ರಿಂದ ನೋಡಿ, ಬಹಳಷ್ಟು ದಿನಗಳ ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸಿಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಒಂದು ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿದೆ. 39 ಗಾಯಗಳಿದೆ, ಯಾವ ರಕ್ತ ಗಾಯಗಳಲ್ಲ. ಈಗ ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ನೋಡೋದಾದಲ್ಲಿ ಅವ್ಯಾವು ರಕ್ತ ಗಾಯಗಳಲ್ಲ, ರಕ್ತಸ್ರಾವ ಆಗುವಂತಹ ಗಾಯಗಳಲ್ಲ. ಹಾಗಾಗಿ ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನ ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ. ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮೊನ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ ಅದಾದ ನಂತರ ಬಿಡುಗಡೆ ಆಗುವಂತದ್ದಾಗಿದೆ. ದರ್ಶನ್ ವಿಚಾರಕ್ಕೆ ಮಾತಾಡೋದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರು ಬೇಲ್ ತೆಗೆದುಕೊಂಡಿದ್ರು, ಅದ್ರ ಆಪರೇಷನ್ ಮಾಡಿಸ್ತೀವಿ ಅನ್ನೋದು ಪದೇ ಪದೇ ಹೇಳ್ತಾ ಇದ್ರು. ಇನ್ ಮುಂದೆ ಆ ತರದ್ದು ಯಾವುದೇ ಆಪರೇಷನ್ ಮಾಡಿಸ್ಲೇಬೇಕು ಅವ್ರಿಗೆ ಬಿಟ್ಟ ವಿಚಾರ ಆಗುತ್ತೆ. ನೋಡಿ, ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂತದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.